ಎಲ್ಲ ನಮ್ಮ ನಾಡಿನ ಜನತೆ ನಮಸ್ತೆ. ನನ್ನ ಹೆಸರು ಜಯಂತಟ್ಟಿ. ಇದು ತಾರೀಕು 8/5/2026. ಈ ಒಂದು ವಿಡಿಯೋ ಮಾಡುವ ಉದ್ದೇಶ, ಕಡಬ ತಾಲೂಕು ಕೊಕ್ಕರಳ್ಳಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು 13/11/2026 ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು, ದೊಡ್ಡ ತಂಡದವರೇ ಬಂದು ಏಕಾಏಕಿ ನುಗ್ಗಿ ಮನೆಯನ್ನು ಸರ್ವನಾಶ ಮಾಡಿರುತ್ತಾರೆ. ತೆರವುಗೊಳಿಸಿರೋದಲ್ಲ, ಸರ್ವನಾಶ ಮಾಡಿರೋದು ಏಕಾಏಕಿ ನುಗ್ಗಿ. ಈ ವಿಷಯದಲ್ಲಿ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಲೇ ಇದ್ದೆ. ಆದರೆ ಅಧಿಕಾರಿಯವರ ಪ್ರಶ್ನೆಗೆ ನಿಂತಿದ್ದಾರೆ. ಯಾವುದೇ ಅಧಿಕಾರಿಯವರು ಸ್ಥಳಕ್ಕೆ ಬಂದು ತನಿಖೆ ನಡೆಸಿ ಯಾರ್ದು ತಪ್ಪು ಏನೆಂಬುದು ಇವರು ನೋಡ್ತಾ ಇರಲಿಲ್ಲ. ಈ ಒಂದು ಕಾರಣದಿಂದಾಗಿ ಜನವರಿ ತಿಂಗಳಲ್ಲಿ ನಾವು ಪುತ್ತೂರು ಎಸಿ ಕಚೇರಿ ಮುಂದೆ ಹೋರಾಟ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಪುತ್ತೂರು ಎಸಿಯವರು ಸುಳ್ಯ ತಹಸೀಲ್ದಾರ್ ಮುಖಾಂತರವಾಗಿ ಒಂದು ವರದಿಯನ್ನು ತರಿಸಿದ್ದಾರೆ. ಆ ವರದಿಯಲ್ಲಿದೆ, ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆ ಇದು, ರೇಣುಕಾ ಅವರ ಮನೆಯಲ್ಲ. ರೇಣುಕಾ ಎಂಬವರ ಹೆಸರಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಯಾವನೋ ಅರ್ಜಿ ಹಾಕಿದ್ದಾನೆ. 123 ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಮನೆ ಕಟ್ತಾ ಇದ್ದಾರೆ. ಅದನ್ನು ತೆರವುಗೊಳಿಸ್ಬೇಕಂತೇಳಿ, ಯಾವುದೇ ಕಾರಣಕ್ಕೂ ತೆರವುಗೊಳಿಸುವ ಮುಂಚೆ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಿತ್ತು. ನೋಟಿಸ್ ಕೊಡೋದು, ಬಂದು ಸರ್ವೆ ಮಾಡೋದು ಎಲ್ಲ ಮಾಡೋದು, ಯಾವುದನ್ನು ಮಾಡಿಲ್ಲ. ಆದರೆ ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆ ಇರೋದು 219 ಸರ್ವೆ ನಂಬರ್ ಭೂಮಿಯಲ್ಲಿ, ಹಾಗೂ ಸರ್ಕಾರಿ ದಾಖಲೆಗಳು ಎಲ್ಲ ಇದೆ. ಸರ್ಕಾರಿ ದಾಖಲೆಗಳು ಎಲ್ಲ ಪ್ರಕಾರವಾಗಿ ರಾಧಮ್ಮ ಅವರು ಅಲ್ಲಿ ವಾಸವಾಗಿದ್ದರು ಎಂಬುದಕ್ಕೆ ಸಾಕ್ಷಿಯೇ ಮೊನ್ನೆ ಸುಳ್ಯ ತಹಸೀಲ್ದಾರ್ ಕೊಟ್ಟಿರುವಂತಹ ವರದಿ. ಅದು ಸರ್ಕಾರಿ ದಾಖಲೆಯೊಂದಿಗೆ ವಾಸವಾಗಿದ್ದಾರೆ. ಆದರೆ ರೇಣುಕಾ ಎಂಬುವರು ಅಲ್ಲಿ ವಾಸವಾಗಿರುವುದಿಲ್ಲ, ಯಾವುದೇ ದಾಖಲೆಗಳು ಇಲ್ಲ ಅಂತಲೇ ವರದಿ ಕೊಟ್ಟಿದ್ದಾರೆ. ಈ ವರದಿಯನ್ನು 4 ತಿಂಗಳ ಹಿಂದೆನೇ ಡಿ ಸಿ ಅವರಿಗೆ ಪುತ್ತೂರು ಎಸಿ ಅವರು ಕಳಿಸಿಕೊಟ್ರು. ಆದರೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು 28/4/2026 ರಾಧಮ್ಮ ಮುತ್ತುಸ್ವಾಮಿ ಅವರು ನೇರವಾಗಿ ಡಿ ಸಿಗೊಂದು ಮನವಿ ಮಾಡಿದ್ವಿ. ಕಾನೂನು ಚೌಕಟ್ಟಲ್ಲಿ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ಎಂಬುದನ್ನೆಲ್ಲವನ್ನು ಉಲ್ಲೇಖ ಮಾಡಿ ಪತ್ರ ಕೊಟ್ಟು 7 ದಿನ ಒಳಗೆ ನಮಗೆ ಇದಕ್ಕೆ ನ್ಯಾಯ ಕೊಡಿಸದಿದ್ದರೆ ನಾವು ನಿಮ್ಮ ಕಚೇರಿ ಡಿ ಸಿ ಕಚೇರಿ ಮುಂದೆನೇ ಧರಣಿ ಕೂರ್ತೀವಿ ಅಂತಲೇ ಪತ್ರ ಕೊಟ್ಟಿರೋದು. ಅದಕ್ಕೆ ಉತ್ತರವಾಗಿ ಇವತ್ತು ಲೆಟರ್ ಬಂತು. ಅಂದರೆ ಡಿ ಸಿ ಅವರು 4/5/2026 ಪತ್ರವನ್ನು ಪುತ್ತೂರು ಎಸಿ ಅವರಿಗೆ ಕಳಿಸಿದ್ದಾರೆ. ಇದನ್ನು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತ. ಅದೇ ಪ್ರಕಾರವಾಗಿ ಪುತ್ತೂರು ಎಸಿ ಅವರಿಗೆ ಇನ್ನೂ ಅಧಿಕಾರ ಕೊಟ್ಟಾಯಿತು. ಇನ್ನು ಪುತ್ತೂರು ಎಸಿ ಅವರಿಗೆ ಮಂಗಳೂರು ಡಿ ಸಿ ಅವರಿಗೆ ಕಳಿಸೋ ಅವಶ್ಯಕತೆ ಇಲ್ಲ. ಮಂಗಳೂರು ಡಿ ಸಿ ಅವರಿಗೆ ಅದನ್ನು ಪುತ್ತೂರು ಎಸಿಯ ವರದಿಯನ್ನು ಇಟ್ಟು ತನಿಖೆ ನಡೆಸಿ ಡಿ ಸಿ ಅವರಿಗೆ ಕ್ರಮ ಕೈಗೊಳ್ಳಬಹುದಿತ್ತು. ಆದರೆ ಅದು ಕ್ರಮ ಕೈಗೊಂಡಿಲ್ಲ. ಎ ಸಿ ಅವರಿಗೆ ಕೊಟ್ಟಿದ್ದಾರೆ. ಎ ಸಿ ಅವರಿಗೆ ನಾನು ಹೇಳ್ತಾ ಇರೋದು ನೋಡಿ, ಇನ್ನು ಸೋಮವಾರ ಅಂದರೆ 11 ತಾರೀಕು 11/5/2026 ಅವತ್ತು ಇಲ್ಲ ಮಂಗಳವಾರ 2 ದಿನ ಒಳಗೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾನು ವೃದ್ಧ ದಂಪತಿಯೊಂದಿಗೆ ಹೋಲ್ಸರಿ ಯಾವ ರೀತಿಯಲ್ಲಿ ಬಂದು ಅದೇ ರೀತಿಯಲ್ಲಿ ಮರದ ಕೆಳಗೆ ಬಂದು ಕೂರ್ತೀವಿ. ನಿಮಗೆ ಸೋಮವಾರವೇ ನಾವು ಮನವಿ ಪತ್ರವನ್ನು ಕಳಿಸಿಕೊಡ್ತೀವಿ. ಅಲ್ಲಿ ನಾವು ಯಾವುದೇ ಒಂದು ಶೆಡ್ ಹಾಕೋದು ಯಾವುದಕ್ಕೂ ಬರಲ್ಲ. ಮಳೆ ಬಂದರೂ ಆಗ್ಬೋದು, ಗುಡುಗು ಬಂದರೂ ಆಗ್ಬೋದು, ಅದು ಏನೇ ಬಂದರೂ ನಾವು ಆ ಮರದ ಬುಡದಲ್ಲೇ ಕೂತಿರ್ತೀವಿ. ನ್ಯಾಯ ಕೊಡೋ ತನಕ ನಾವು ಅಲ್ಲಿಂದ ಎದ್ದೇಳಲ್ಲ. ಇಲ್ಲ ನೀವೇ ನಮ್ಮನ್ನಲ್ಲಿ ಕಾನೂನು ನಿಮ್ಮಂತ ಏನಾದರೂ ಏನು ಬೇಕಾದ್ರೂ ಮಾಡಿ, ಇಲ್ಲ ಜೈಲಿಗಾದರೆ ಜೈಲಿಗೆ ಹಾಕಿ, ನಾವೆಲ್ಲದಕ್ಕೂ ತಯಾರಾಗಿ ಬರ್ತಾ ಇದ್ದೀವಿ. ಡಿ ಸಿ ಅವರೇ ಈ ಒಂದು ವಿಷಯವನ್ನು ಉಳಿದ ವಿಷಯ ಥರನೇ ಇದನ್ನು ಸ್ವಲ್ಪ ಮುತುವರ್ಜಿ ವಹಿಸಿ ರಾತ್ರಿ ಆಗಲ್ಲಂತೇಳಿ ಎಲ್ಲ ಕೆಲವೊಂದು ಕೆಲಸವನ್ನು ಕಂಪ್ಯೂಟರ್ ಮುಂದೆ ಕೂತು ಮಾಡ್ತಾ ಇರೋದು ಗೊತ್ತಾಯಿತು. ಅದೇ ರೀತಿಯಲ್ಲಿ ಇದನ್ನು ಸ್ವಲ್ಪ ಮಾಡಿಕೊಡಿ. ಆ ಬಡವರಿಗೆ ಮನೆದೊಂದು ವ್ಯವಸ್ಥೆ ಮಾಡಿಕೊಡಿ. ನಿಮಗೆ ಈ ಹಿಂದೆನೇ ಹೇಳಿದೆ, ನಾನು ಮೊನ್ನೆ ಬಂದು ಮಾತಾಡೋಕೆ ಹೇಳಿದೆ, ಬನ್ನಿ ಆ ಸ್ಪಾಟಿಗೆ ಬನ್ನಿ, ಒಂದು ರೌಂಡ್ ಬಂದರೆ ಅವ್ರು ನೋಡ್ಬೋದು, ಗೊತ್ತಾಗುತ್ತೆ ಏನು ಕತೆ ಅಂತ. ಸರ್ಕಾರ ವೆಚ್ಚದಲ್ಲಿ ಬರಬೇಡಿ, ನಾವೇ ಬೇಕಾದ್ರೆ ಗಾಡಿ ಕಳಿಸು ಅಂತ ಹೇಳಿದ್ವಿ. ಅವ್ರಿಗೆ ಯಾವುದಕ್ಕೆ ಒಪ್ಪಿಲ್ಲ. ಆದರೆ ಇದನ್ನು ಆದಷ್ಟು ಬೇಗ ಕಡಬ ತಹಸೀಲ್ದಾರ್ ಹಾಗೂ ಅಲ್ಲಿ ನವೀನ್ ಭಂಡಾರಿ ಎಂಬವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಬುಧವಾರದಿಂದ ಧರಣಿ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳಲು ಇದ್ದೀನಿ. ಅದೇ ರೀತಿಯಲ್ಲಿ ಕಡಬ ತಹಸೀಲ್ದಾರ್ ಕೇಳಿ, ಯಾರು ಇಟಾಚಿ ಮಿಷಿನ್ ಕಳಿಸಿರೋದು, ಅದರ ಬಾಡಿಗೆ ಯಾರು ಕೊಟ್ಟಿರೋದು? ಸರ್ಕಾರ ಕೊಡಬೇಕಿತ್ತ, ಅದರ ಸ್ವ ಇಚ್ಛೆಯಿಂದ ಕೊಡಬೇಕಿತ್ತ? ಹಾಗಾಗಿ ಇದರ ಹಿಂದೆ ಆಗಿರುವಂಥ ಪಿತೂರಿ ನಡೆಸಿದಂಥ ವ್ಯಕ್ತಿ ಯಾರು ಎಂಬುದನ್ನು ತನಿಖೆ ಮಾಡಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.